₹80 ರೇಖಾ ಎಷ್ಟು ಬೇಕು ರೇಖಾ ಈ ವರ್ಷದ್ದೇನೈತಲ್ಲ ಸರ್ ವ್ಯಾಪಾರ ಒಳಗೆ ಪೂರಾ ಡಲ್ ಆಗ್ಬಿಟ್ಟವ್ರಿ. ಯಾಕಪ್ಪ ಅಂತಂದ್ರೆ ಮೇನ್ ಉದ್ದೇಶ ಮಳೆ ಆಗೈತೆ ರೀ. ಅದು ಸತತ 3 ತಿಂಗಳು ಮಳೆ ಆಗಿಲ್ಲ. ಒಂದೇ ದಿನ ಮಳೆ ಆಗೈತಪ್ಪ ಅಂದ್ರೆ ಅದು ರಾತ್ರಿ ಬೆತನ ಆಗ್ಬಿಟ್ಟೈತೆ ರೀ ಮಳೆ. ಮಿನಿಮಮ್ ಮಳೆಗಾಲ ತನಕ ನೀರು ಹರಿದವ್ರಿ. ಹಿಂಗಾಗಿ ಸ್ವಲ್ಪ ವ್ಯಾಪಾರದಾಗ ಡಲ್ ಆಗೈತೆ ಸರ್. ಮತ್ತು ಏನದಲ್ಲ ರೀ, ರಕ್ಷಾಬಂಧನ ಏನು ಮಾಡ್ತೇವಲ್ಲ ಸರ್, ವರ್ಷಕ್ಕೆ ಒಂದೇ ದಿನ ಕಟ್ತಾರೆ. ಇರೋದೇ ಒಂದು ದಿನ ವ್ಯಾಪಾರ ರೀ. ಇವು ಹಳ್ಳಿ ಮತ್ತು 12 ತಿಂಗಳು ಮಾರೋದಿತ್ತಪ್ಪ ಅಂದ್ರೆ ಅದು ನಡೀತೈತೆ ರೀ. 12 ತಿಂಗಳು ಇಟ್ಟರು ಈಗ ಇವತ್ತು ಲಾಸ್ಟ್ ದಿನ ಸರ್. ಇವತ್ತು ಮಾರ್ತಪ್ಪ ಅಂದ್ರೆ ನಮ್ಮದು ಫಾಯ್ದಾ ರೀ. ಮಾರಿಲ್ಲಪ್ಪ ಅಂದ್ರೆ ನುಕ್ಸಾನ ಆಗ್ಬಿಡ್ತದೆ ರೀ ಸರ್. ಪ್ರತಿಯೊಬ್ಬರು 60,000 ರಿಂದ 70,000 ರೂಪಾಯಿ ಮಟೀರಿಯಲ್ ಹಾಕಿರ್ತಾರೆ ರೀ. ಕೆಲವೊಬ್ರು 1 ಲಕ್ಷ ತನಕ ಹಾಕಿರ್ತಾರೆ, ಕೆಲವೊಬ್ರು 1.5 ಲಕ್ಷ ಹಾಕಿರ್ತಾರೆ ರೀ. ಈಗ ಜನನೂ ಬಂದ್ರಪ್ಪ ಅಂದ್ರೆ ವ್ಯಾಪಾರ ಇರ್ತೈತೆ ರೀ. ಜನನೇ ಬಂದಿಲ್ಲಪ್ಪ ಅಂದ್ರೆ ವ್ಯಾಪಾರ ಆಗೋದಿಲ್ಲ ರೀ. ಈಗ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಹೊಂಟಾರ್ರಿ ಜನ. ಆನ್ಲೈನ್ ಆದ್ರೆ ಏನಾದೈತೆ ರೀ, ನಮ್ಮಂತರು ಏನು ತೊಗೊಂಬಂದು ಮಾರ್ತಾರಲ್ಲ, ಸಣ್ಣಂಗೆ ಕಮ್ಮಿ ಹಾಕೋತ ಹೋಗ್ತಾರೆ ರೀ. ಯಾರು ಮುಂದೆ ಮಾಡಕ್ಕೆ ಬರೋದಿಲ್ಲ ರೀ. ಎಲ್ಲ ನಾವು ಆನ್ಲೈನ್ದಾಗ ಹೋಗ್ಬಿಡ್ತದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಿಮ್ಗೆ ಏನು ಅನ್ಸಲ್ಲ? ಆದ ವರ್ಷ ಏನಾದ್ರು ಜನ ಪಾಡಿಸ್ತಾರೆ, ಎಲ್ಲ ಬಂದು ಹೋಗ್ಯಾರ, ಇದು ಮಾಡ್ಯಾರ, ವ್ಯಾಪಾರ ಚಲೋ ಆಗೈತಿ. ಈ ಸಾರಿಗೆ ಆ ಸಾರಿಗೆ ಒಂದು 50% ಕಮ್ಮಿ ಆಗೈತೆ ರೀ ಜನ ಬರೋದು ಮಾರ್ಕೆಟಿಗೆ. ತಮ್ಮ ಹೆಸರು ಸರ್? ಶ್ರೀನಿವಾಸ್ ಕಬಡ್ಡಿ ರೀ. ಗ್ರ್ಯಾಂಡ್ ಅದಾರೆ ಕೋನ್ಸಿ ಬರ್ತಾವ ಹೊರಗೆ ಕಲರ್ ಹೋಗೋದಿಲ್ಲ. ಹಾಂ ಅಣ್ಣ
ಬಸ್ ನೋಡ್ರಿ ಫೋಟೋ ಬಂದದ್ರಿ ಅಲ್ಲಿ ನೋಡ್ರಿ ಸಂಜೋಣಿ ನಾನು ನೋಡಿಲ್ರಿ ಅವರಿಗೆ ಎಪ್ಪತ್ತು ರೂಪಾಯಿ